ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೇಂದ್ರ ಬಜೆಟ್ ಮುಗಿದಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾನುವಾರ ಬಜೆಟ್ ಮಂಡನೆ ಆಗಿದೆ. ಹಾಗೆಯೇ ಈ ಬಜೆಟಲ್ಲಿ ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡಲಾಗಿದ್ದು ರಕ್ಷಣೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಈ ಬಾರಿ ಆಪರೇಷನ್ ಸಿಂಧೂರ್ ನಂತರ ರಕ್ಷಣಾ ಇಲಾಖೆಗೆ ಬಂಪರ್ ಕೊಡುಗೆ ಸಿಕ್ಕಿದೆ. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ರಕ್ಷಣಾ ಬಜೆಟ್ಗೆ 1,00,000 ಕೋಟಿ ರೂಪಾಯಿಗಳಷ್ಟು ಅಧಿಕ ಹಣ ಸಿಗ್ತಾ ಇದೆ. ಹಾಗಾದರೆ ಈ ಬಾರಿಯ ಬಜೆಟಲ್ಲಿ ರಕ್ಷಣಾ ವಲಯ ಗಳಿಸ್ಕೊಂಡಿದ್ದೇನು, ಡಿಫೆನ್ಸ್ನ ಯಾವೆಲ್ಲ ವಿಭಾಗಗಳ ಮೇಲೆ ಇಷ್ಟೊಂದು ಪ್ರಮಾಣದ ಹಣವನ್ನು ಖರ್ಚು ಮಾಡಲಾಗ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಳೆದ ಕೆಲ ವರ್ಷಗಳ ಹಿಂದೆ ಜಪಾನ್ನಿಂದ ಒಂದು ಮಹತ್ವದ ಮಾಹಿತಿ ಹೊರಬಿತ್ತು. ಅಲ್ಲವತ್ತು ಜಪಾನ್ ತನ್ನ ರಕ್ಷಣಾ ವಲಯದ ಮೇಲೆ $300 ಬಿಲಿಯನ್ ಹಣವನ್ನು ಖರ್ಚು ಮಾಡೋದಾಗಿ ಹೇಳಿಕೊಳ್ತು. ಅದರಂತೆ ಮೊದಲ ವರ್ಷ ಸುಮಾರು $50 ಬಿಲಿಯನ್ ಹಣವನ್ನು ರಕ್ಷಣಾ ವಲಯಕ್ಕೆ ಮೀಸಲಿಡಲಾಯಿತು. ಇಲ್ಲಿ ಜಪಾನ್ ಅಷ್ಟೊಂದು ಪ್ರಮಾಣದಲ್ಲಿ ತನ್ನ ರಕ್ಷಣಾ ಬಜೆಟನ್ನು ಏರಿಸಿಕೊಳ್ಳೋದರ ಹಿಂದೆ ಚೈನಾದ ಥ್ರೆಟ್ ಇತ್ತು. ಸೊ ಮತ್ತೊಂದು ದೇಶ ನಮ್ಮ ಮೇಲೆ ದಾಳಿ ಮಾಡಬಾರ್ದು ಅಂದರೆ ನಾವು ಮೊದಲು ಸ್ಟ್ರಾಂಗ್ ಆಗಬೇಕು. ಯಾರು ಬಲಿಷ್ಠವಾಗಿರ್ತಾರೋ ಅವರು ಮಾತ್ರ ಶಾಂತಿಯಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇದು ಜಪಾನ್ ಕಲಿತ ಅದ್ಭುತ ಪಾಠ. ಈಗ ಇದೇ ಪಾಠವನ್ನು ಭಾರತ ಕೂಡ ಅಳವಡಿಸ್ಕೊಳ್ತಾ ಇದೆ. ಇಷ್ಟು ದಿನ ಸ್ವಲ್ಪವೇ ತನ್ನ ರಕ್ಷಣಾ ಬಜೆಟನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದು ಭಾರತ ಈ ಬಾರಿ 1,00,000 ಕೋಟಿಗೂ ಅಧಿಕ ಪ್ರಮಾಣದ ಹಣವನ್ನು ಒಂದೇ ಬಾರಿ ರಕ್ಷಣಾ ಬಜೆಟ್ಗೆ ಹೆಚ್ಚುವರಿಯಾಗಿ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಈ ಬಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಳಿಗೆ 2.25 ಲಕ್ಷ ಕೋಟಿಯಷ್ಟು ಹಣವನ್ನು ಮೀಸಲಿಡಲಾಗಿದೆ. ಇದು ಭಾರತದ ರಕ್ಷಣಾ ವಲಯದಲ್ಲೇ ದೊಡ್ಡ ಬದಲಾವಣೆಯನ್ನು ತರಬಹುದು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ನಾನಿಲ್ಲಿ ಈ ಬಾರಿ ರಕ್ಷಣಾ ವಲಯಕ್ಕೆ ಸಿಕ್ಕ ಒಟ್ಟು ಹಣ ಎಷ್ಟು, ಈ ಬಾರಿ ಆಗ್ತಾ ಇರೋ ಬದಲಾವಣೆಗಳೇನು, ಕಳೆದ 10 ವರ್ಷಗಳ ಹಿಂದಿನ ಬಜೆಟ್ಗೂ ಈ ಬಾರಿಯ ಬಜೆಟ್ಗೂ ಇರೋ ವ್ಯತ್ಯಾಸ ಎಷ್ಟು ಅನ್ನೋದನ್ನು ಹೇಳೋದಕ್ಕೂ ಮೊದಲು ನಿಮಗೊಂದು ಸಣ್ಣ ಮಾಹಿತಿ ಕೊಡೋದಿದೆ. ಹೇಗೆ ನಮ್ಮ ದೇಶವನ್ನು ಕಾಪಾಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ರಕ್ಷಣಾ ಬಜೆಟ್ನ ಗಾತ್ರವನ್ನು ದೊಡ್ಡದು ಮಾಡ್ತಾ ಇದೆಯೋ, ಹಾಗೆ ನಾವು ನಮ್ಮ ನಂತರ ಕೂಡ ನಮ್ಮ ಕುಟುಂಬಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಅದಕ್ಕಿರೋ ಒಂದು ಒಳ್ಳೆ ಮಾರ್ಗ ಅಂದರೆ ಟರ್ಮ್ ಇನ್ಶೂರೆನ್ಸ್. ಯಾವುದೋ ಆಕಸ್ಮಿಕ ನಮ್ಮ ಬದುಕುಗಳನ್ನು ಅಲ್ಲೋಲಕಲ್ಲೋಲಗೊಳಿಸಿದರೆ ಆ ಸಂದರ್ಭದಲ್ಲಿ ನಾವಿಲ್ಲದೇ ಇದ್ರೂ ನಮ್ಮ ಕುಟುಂಬಗಳಿಗೆ ಆಸರೆ ಒದಗಿಸೋದು ಟರ್ಮ್ ಇನ್ಶೂರೆನ್ಸ್. ಈ ಟರ್ಮ್ ಇನ್ಶೂರೆನ್ಸ್ ಲಕ್ಷಗಳಿಂದ ಕೋಟಿಗಳವರೆಗೆ ನಿಮಗೆ ಕವರೇಜನ್ನು ಕೊಡುತ್ತೆ. ಇನ್ನು ಎರಡನೇದು ಹೆಲ್ತ್ ಇನ್ಶೂರೆನ್ಸು. ಒಂದು ಅನಾರೋಗ್ಯ, ನಮ್ಮ ವರ್ಷಗಳ ಕಾಲದ ಅಷ್ಟು ದುಡಿಮೆ ಸೇವಿಂಗ್ಸ್ ಅನ್ನ ತಿಂದುಕೊಂಡು ಬಿಡಬಾರದು ಅಂದರೆ ನಮ್ಮ ಬಳಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಪ್ರತಿ ತಿಂಗಳು ಕೇವಲ $500 ವೆಚ್ಚದಲ್ಲಿ ಟರ್ಮ್ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆನ್ಲೈನ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋರಿಗೆ 15% ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಆನ್ಲೈನ್ನಲ್ಲೇ ತಗೊಂಡ್ರೆ 25% ವರೆಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಇನ್ನು ಈಗ GST ಬೇರೆ ಇಲ್ಲ, ಹೀಗಾಗಿ ಅದು ಇನ್ನೂ ಆಗುತ್ತೆ. ಹಾಗೆಯೇ ಈ ಹೊಸ ಹೆಲ್ತ್ ಇನ್ಶೂರೆನ್ಸ್ನಿಂದ ಚಿಕಿತ್ಸೆ ಕ್ಯಾಶ್ಲೆಸ್ ಆಗುತ್ತೆ, ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಗಳು ಕವರ್ ಆಗುತ್ತವೆ. ಹಾಗೆ ನಿಮಗೆ ಆನ್ಲೈನ್ ಮೂಲಕ ಒಬ್ಬ ರಿಲೇಷನ್ಶಿಪ್ ಮ್ಯಾನೇಜರ್ ಸಪೋರ್ಟ್ ಕೂಡ ಸಿಗುತ್ತೆ. ಈ 2 ಇನ್ಶೂರೆನ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ನು ಬಜೆಟ್ನ ವಿಷಯಕ್ಕೆ ಬರೋದಾದರೆ ಭಾರತ ಈ ಬಾರಿಯ ಬಜೆಟ್ನ ಗಾತ್ರವನ್ನು 53,50,000 ಕೋಟಿ ರೂಪಾಯಿಗಳಿಗೆ ಏರಿಸಿದೆ. ಅದರಲ್ಲಿ ರಕ್ಷಣೆಗೆ ಕೊಟ್ಟಿರೋದು ಬರೋಬ್ಬರಿ 7,84,000 ಕೋಟಿ ರೂಪಾಯಿಗಳನ್ನು. ಇಲ್ಲಿ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ 1,03,000 ಕೋಟಿಗೂ ಅಧಿಕ ಹಣ ಹೆಚ್ಚುವರಿಯಾಗಿ ಡಿಫೆನ್ಸ್ಗೆ ಸಿಗ್ತಾ ಇದೆ. ಇನ್ನು ಈ ಬಜೆಟಲ್ಲಿ ರಕ್ಷಣಾ ವಲಯದ ಇನ್ನಿತರ ಶಾಖೆಗಳಿಗೆ ಕೂಡ ಸಾಕಷ್ಟು ಹಣ ಹಂಚಿದ್ದಾರೆ. ಒಟ್ಟು ರಕ್ಷಣಾ ಬಜೆಟ್ 7,84,000 ಕೋಟಿ ರೂಪಾಯಿ ಇದೆಯಲ್ಲ, ಇದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 27.95% ಮೀಸಲಿಡಲಾಗಿದೆ. ಹಾಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್ಗಾಗಿ 20.11% ಮೀಸಲಿಡಲಾಗಿದೆ. ಇನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಅಲಯನ್ಸ್ಗೆ 26.4% ಮೀಸಲಿಟ್ಟಿದ್ದಾರೆ. ಹಾಗೆ ಡಿಫೆನ್ಸ್ನ ಪೆನ್ಷನ್ ಇದೆಯಲ್ಲ, ಅದು 21.84% ಇದ್ರೆ ಇನ್ನುಳಿದ 3.64% ಸಿವಿಲ್ ಆರ್ಗನೈಸೇಷನ್ಗಳಿಗೆ ಬಳಕೆ ಆಗುತ್ತೆ. ರಕ್ಷಣಾ ಬಜೆಟ್ ನಮ್ಮ GDPಯ 2% ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನು ಈ ಬಾರಿ 7,84,000 ಕೋಟಿ ರೂಪಾಯಿಗಳನ್ನ ಮೀರಿರೋ ರಕ್ಷಣಾ ಬಜೆಟ್ ಅಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ಪಾಲು ಬರೋಬ್ಬರಿ 5,55,668 ಕೋಟಿ ರೂಪಾಯಿಗಳು. ಅದರಲ್ಲಿ 1,71,338 ಕೋಟಿ ರೂಪಾಯಿಗಳಷ್ಟು ಹಣ ಪೆನ್ಷನ್ಗೆ ಹೋಗುತ್ತೆ. ಹಾಗೆ ಇನ್ನುಳಿದ ಹಣ ವೇತನ ಹಾಗೂ ಇನ್ನಿತರ ವೆಚ್ಚಗಳಿಗೆ ಖರ್ಚಾಗುತ್ತೆ. ಹಾಗೆ ಈ ಬಾರಿಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಹೆಚ್ಚು ಮಾಡಿದ್ದಾರೆ. ಬರೋಬ್ಬರಿ 2,19,000 ಕೋಟಿಗೂ ಅಧಿಕ ಹಣವನ್ನು ರಕ್ಷಣಾ ಉಪಕರಣಗಳ ಖರೀದಿ, ಸೇನೆಯ ಮಾಡರ್ನೈಸೇಷನ್, ಏರ್ಕ್ರಾಫ್ಟ್ ಹಾಗೂ ಸಬ್ಮರೀನ್ಗಳ ಖರೀದಿಗೆ, ಮೇಂಟೆನೆನ್ಸ್ಗೆ ಖರ್ಚು ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಏರ್ಕ್ರಾಫ್ಟ್ಗಳು, ಸಬ್ಮರೀನುಗಳು, ಡ್ರೋನುಗಳು ಮುಂತಾದ ಆಯುಧಗಳ ಖರೀದಿಗಾಗಿ ಖರ್ಚು ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಆದ ನಂತರ
ಭಾರತ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ನಮ್ಮ ಸೇನೆಗೆ ಅಗತ್ಯವಾಗಿ ಬೇಕಾಗಿರುವ ಆಯುಧಗಳು ಮತ್ತು ಮದ್ದುಗುಂಡುಗಳನ್ನು ಖರೀದಿ ಮಾಡೋದಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. ಈ ಹಿಂದೆ ಅಂದ್ರೆ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸುಮಾರು 1,80,000 ಕೋಟಿಯಷ್ಟಿತ್ತು. ಆದರೆ ಆಪರೇಷನ್ ಸಿಂಧೂರ್ ಆದ ನಂತರ ಅದಕ್ಕಿನ್ನೂ 6,000 ಕೋಟಿ ರೂಪಾಯಿಗಳನ್ನ ಹೆಚ್ಚುವರಿಯಾಗಿ ಕೊಡಲಾಯಿತು. ಈಗ ಅದನ್ನ ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ. ಸೇನೆಯ ಆಧುನೀಕರಣ ಮತ್ತು ರಕ್ಷಣಾ ವಲಯದಲ್ಲಿನ ಆತ್ಮನಿರ್ಭರತೆಯ ಕಡೆಗೆ ಹೆಚ್ಚಿನ ಗಮನವನ್ನ ಈ ಬಾರಿ ಕೊಡಲಾಗ್ತಾ ಇದೆ. ಈ ಮೊತ್ತದಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳನ್ನು DRDOಗೆ ಮೀಸಲಿಟ್ಟಿದ್ದಾರೆ. 63,734 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಏರ್ಕ್ರಾಫ್ಟ್ಗಳು ಹಾಗೂ ಏರೋ ಇಂಜಿನ್ಗಳ ತಯಾರಿಗೆ ಮೀಸಲಿಡಲಾಗಿದೆ. ಈಗಾಗಲೇ ವಾಯುಪಡೆಗೆ ಬೇಕಿರುವ 114 ಯುದ್ಧ ವಿಮಾನಗಳಿಗೆ ಫ್ರಾನ್ಸ್ನ ಡಸಾಲ್ಟ್ ರಫೇಲ್ ಯುದ್ಧ ವಿಮಾನಗಳನ್ನು ಫೈನಲ್ ಮಾಡಿದ್ದಾರೆ. ಅವುಗಳನ್ನು ಖರೀದಿ ಮಾಡೋದಕ್ಕೆ ಕೂಡ ಸಿದ್ಧತೆಗಳು ನಡೀತಾ ಇವೆ. ಇಲ್ಲಿ ಫ್ರೆಂಚ್ ಕಂಪನಿಯ ರಫೇಲ್ಗಳನ್ನು ಖರೀದಿ ಮಾಡಬೇಕು ಅಂದರೆ 3,25,000 ಕೋಟಿ ರೂಪಾಯಿಗಳ ಅಗತ್ಯ ಇದೆ. ಅದಕ್ಕಾಗಿ ಭಾರತ ಸಿದ್ಧತೆಗಳನ್ನು ನಡೆಸಿದೆ. ಸೊ ಭಾರತಕ್ಕೆ ಇನ್ನಷ್ಟು ರಫೇಲ್ ಬರುವುದು ಖಚಿತ ಆಗ್ತಾ ಇದೆ. ಇನ್ನು ನೌಕಾಪಡೆಗೆ ಬೇಕಾಗಿರುವ 26 ರಫೇಲ್ಗಳ ಡೀಲ್ ಕೂಡ ಫೈನಲ್ ಆಗಿದೆ. ಆ ಯುದ್ಧ ವಿಮಾನಗಳು 2030 ಹೊತ್ತಿಗೆ ಭಾರತೀಯ ನೌಕಾಪಡೆಯನ್ನು ಸೇರಬೇಕಿದೆ. ಇದರ ಜೊತೆಗೆ ಭಾರತ ರಷ್ಯಾದ 5ನೇ ತಲೆಮಾರಿನ ಸುಖಾಯ್ Su-57ಗಳ ಬಗ್ಗೆ ಕೂಡ ಗಮನ ಹರಿಸ್ತಾ ಇದೆ. ಹೇಗೆ ಸುಖಾಯ್ Su-30ಗಳನ್ನು ನಾವು ನಮ್ಮಲ್ಲೇ ನಿರ್ಮಾಣ ಮಾಡ್ಕೋತಿದ್ದೀವೋ ಅದೇ ರೀತಿ Su-57ಗಳನ್ನು ಕೂಡ ನಮ್ಮಲ್ಲೇ ನಿರ್ಮಾಣ ಮಾಡಿಕೊಳ್ಳೋ ಲೆಕ್ಕಾಚಾರಗಳಿದ್ದಂತಿವೆ. ಅದರ ಜೊತೆಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೂಡ ಈ ಬಾರಿ ಸಂಪೂರ್ಣವಾಗಿ ಭಾರತಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ LCA ತೇಜಸ್ ಮಾರ್ಕ್ 1A ಅಗತ್ಯವಾಗಿ ಬೇಕಾಗಿರುವ ಹಾಗೂ ಅವುಗಳ ಪ್ರೊಡಕ್ಷನ್ ಅನ್ನ ವೇಗಗೊಳಿಸೋದಕ್ಕೆ ಅಗತ್ಯ ಇರುವ ಇಂಜಿನ್ಗಳ ಖರೀದಿಗೆ ಕೂಡ ಈ ಬಾರಿಯ ಬಜೆಟ್ ದೊಡ್ಡ ನೆರವನ್ನು ಕೊಡ್ತಾ ಇದೆ. ಹಾಗೆಯೇ 2035 ಹೊತ್ತಿಗೆ ಆಮ್ಕಾ ಪ್ರಾಜೆಕ್ಟ್ ಅಲ್ಲಿ ಯಶಸ್ಸನ್ನು ಗಳಿಸುವ ಲೆಕ್ಕಾಚಾರ ಭಾರತಕ್ಕಿದೆ. ಇದಲ್ಲದೆ ಏರ್ಕ್ರಾಫ್ಟ್ಗಳಿಗೆ ಅಗತ್ಯವಾಗಿ ಬೇಕಿರುವ MRO ಅಂದ್ರೆ ಮೇಂಟೆನೆನ್ಸ್, ರಿಪೇರ್, ಓವರ್ ಹಾಲ್ ಫೆಸಿಲಿಟಿಗಳನ್ನು ಸಿದ್ಧಪಡಿಸೋದಿಕ್ಕೆ, ರಾ ಮೆಟೀರಿಯಲ್ಗಳ ಖರೀದಿಗೆ, ಇಂಪೋರ್ಟ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಹೆಚ್ಚು ಅವಕಾಶಗಳಾಗತ್ವೆ. ಇನ್ನು ಭಾರತದ ರಕ್ಷಣೆಗೆ ಅತಿ ದೊಡ್ಡ ಶಕ್ತಿ ಅಂದ್ರೆ ಅದು ಮಿಸೈಲುಗಳು. ಭಾರತ ತನ್ನ ಸರ್ಫೇಸ್ ಟು ಏರ್ ಮಿಸೈಲ್ಗಳನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋ ತಬಕದಲ್ಲಿದೆ. ಹಾಗೇನೆ ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲ್ಗಳನ್ನು ಕೂಡ ಭಾರತ ಹೆಚ್ಚು ಮಾಡಿಕೊಳ್ಳ ಬಯಸಿದೆ. ಜೊತೆಗೆ UAVಗಳು ಅಂದ್ರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳ ಪ್ರೊಡಕ್ಷನ್ ಮತ್ತು ಇಂಡಕ್ಷನ್, ನೇವಿಗಾಗಿ ಅಟಾನಮಸ್ ಇಂಟರ್ಸೆಪ್ಟರ್ UAVಗಳು, ಕೌಂಟರ್ ಡ್ರೋನ್ ಸಿಸ್ಟಮ್ಗಳನ್ನು ಕೂಡ ಭಾರತ ಈ ವರ್ಷ ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನದಲ್ಲಿದೆ. ಹಾಗೆ 6 ಡೀಸೆಲ್ ಚಾಲಿತ AIP ಅಂದ್ರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್ಗಳನ್ನು ಹೊಂದಿರುವ ಸಬ್ಮರೀನ್ಗಳನ್ನು ನಿರ್ಮಿಸುವ ಕಾರ್ಯ ಚಾಲ್ತಿಯಲ್ಲಿದೆ. ಇದಕ್ಕಾಗಿ ಭಾರತ 75,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಬೇಕಾಗಿ ಬರ್ತಾ ಇದೆ. ಇನ್ನು ನಮ್ಮ LCHಗಳ ಜೊತೆಗೆ MH-60 ಆರ್ Seahawk ಹೆಲಿಕಾಪ್ಟರ್ಗಳನ್ನು ಕೂಡ ಖರೀದಿ ಮಾಡಲಾಗ್ತಾ ಇದೆ. ಹಾಗೆ ಸೇನೆಗೆ ಅತ್ಯಗತ್ಯವಾಗಿ ಬೇಕಾಗಿರುವ ಹೈ ಮೊಬಿಲಿಟಿ ವೆಹಿಕಲ್ಗಳನ್ನು ಖರೀದಿಸೋದಕ್ಕೆ ಭಾರತ ಮುಂದಾಗಿದೆ. ಇಲ್ಲಿ ಸೇನಾ ತುಕಡಿಗಳ ರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಇದರ ಜೊತೆ ಸೇನೆಗೆ ಅಗತ್ಯವಿರುವ ಪಿನಾಕಾ ಮಿಸೈಲ್ಗಳು, ATAGSಗಳು, ರಫ್ ಟೆರೈನ್ ಲಿಫ್ಟ್ ಟ್ರಕ್ಗಳ ಖರೀದಿ ಕೂಡ ನಡೀಬೇಕಿದೆ. ಗೆಳೆಯರೆ, ಕೇವಲ 2,19,000 ಕೋಟಿ ರೂಪಾಯಿಯಲ್ಲಿ ಇಷ್ಟೆಲ್ಲ ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿ ಆಯುಧಗಳ ಖರೀದಿ ಜೊತೆ ಆತ್ಮನಿರ್ಭರ ಯೋಜನೆಯ ಅಡಿಯಲ್ಲಿ ರಿಸರ್ಚ್ಗೆ ಕೂಡ ಹೆಚ್ಚಿನ ಹಣವನ್ನು ಮೀಸಲಿಡಬೇಕು ಅನ್ನೋ ಬೇಡಿಕೆ ಸಾಕಷ್ಟು ವರ್ಷಗಳಿಂದ ಇದೆ. ಆ ಎಲ್ಲ ಬೇಡಿಕೆಗಳ ನಡುವೆ ಈ ಬಾರಿ ರಕ್ಷಣಾ ಬಜೆಟ್ ಅನ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡಿದ್ದಾರೆ ಅನ್ನೋದು ಖುಷಿ ಕೊಡ್ತಾ ಇರೋ ವಿಷಯ. 2013-14ರಲ್ಲಿ ನಮ್ಮ ರಕ್ಷಣಾ ಬಜೆಟ್ 2.5 ಲಕ್ಷ ಕೋಟಿ ರೂಪಾಯಿಗಳಷ್ಟಿತ್ತು. ಅದರಲ್ಲಿ ಸುಮಾರು 85,000 ಕೋಟಿಯನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಮೀಸಲಿಡಲಾಗಿತ್ತು. ಆದರೆ ಅದೇ 2010-11ರಲ್ಲಿ ನಮ್ಮ ರಕ್ಷಣಾ ಬಜೆಟ್ ಕೇವಲ 1.47 ಲಕ್ಷ ಕೋಟಿ ಮಾತ್ರ ಆಗಿತ್ತು. ಈಗ ಅದು 7,84,000 ಕೋಟಿ ರೂಪಾಯಿಗಳಿಗೆ ಮುಟ್ಟಿದೆ. ಇನ್ನು GDPಯ ಪರ್ಸೆಂಟೇಜ್ ಅನ್ನು ನಾವು ನೋಡೋದಾದ್ರೆ ಅದರಲ್ಲಿ ದೊಡ್ಡ ಬದಲಾವಣೆ ಏನಾಗಿಲ್ಲ. 2013-14ರಲ್ಲಿ GDPಯ 2.3% ರಕ್ಷಣೆಗಾಗಿ ಮೀಸಲಿಟ್ಟಿದ್ರು. ಈಗ GDP ಏನೋ ಹೆಚ್ಚಾಗಿದೆ, ರಕ್ಷಣಾ ಬಜೆಟ್ ಕೂಡ ಏರಿಕೆ ಆಗಿದೆ. ಆದರೆ ಪರ್ಸೆಂಟೇಜ್ನ ಲೆಕ್ಕ ನಾವು ನೋಡಿದಾಗ ಈ ಸರ್ಕಾರ ತನ್ನ GDPಯ 2% ರಕ್ಷಣಾ ಬಜೆಟ್ಗಾಗಿ ಕೊಡ್ತಾ ಇದೆ. ಇಲ್ಲಿ ಭಾರತ ತನ್ನ ರಕ್ಷಣಾ ಬಜೆಟ್ ಅನ್ನ ಇನ್ನಷ್ಟು ಹೆಚ್ಚು ಮಾಡ್ಕೋಬೇಕು. ಜೊತೆಗೆ ಆಯುಧ ತಯಾರಿ ಕ್ಷೇತ್ರದಲ್ಲಿ ಹೊಸ ಅನ್ವೇಷಣೆ ಹಾಗೂ ಅಭಿವೃದ್ಧಿಗೆ ಒತ್ತು ಕೊಡೋ ಕೆಲಸ ಕೂಡ ಆಗಬೇಕಿದೆ. ನಾವು ಪಾಕಿಸ್ತಾನ, ಚೈನಾಗಳನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ವಿದೇಶಿ ಆಯುಧಗಳ ಆಮದಿನ ಅವಲಂಬನೆಯಿಂದ ಹೊರ ಬರಬೇಕಿದೆ. ನಮ್ಮಲ್ಲೇ ಯುದ್ಧ ವಿಮಾನಗಳು, ಅವುಗಳ ಇಂಜಿನ್ಗಳನ್ನು ತಯಾರು ಮಾಡೋದು, ಆಯುಧಗಳಿಗೆ ಆಧುನಿಕ ಸ್ಪರ್ಶ ನೀಡುವ ಕೆಲಸಕ್ಕೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕ್ಷೇತ್ರದ ಮೇಲೆ ಭಾರತ ಹೂಡಿಕೆಗಳನ್ನು ಹೆಚ್ಚು ಮಾಡಬೇಕಿದೆ.
ಇದೆಲ್ಲದರ ನಡುವೆ ಮತ್ತೆ ನಿಮಗೆ ನೆನಪು ಮಾಡ್ತಾ ಇದ್ದೀನಿ, ಈ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಅತಿ ಮುಖ್ಯ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೋಡಿ. ಇದು ಗೆಳೆಯರೆ ರಕ್ಷಣಾ ಬಜೆಟ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.